ಗಂಡಸ್ತನದ ಪ್ರಶ್ನೆಗೆ ಕೆಎಸ್ ಈಶ್ವರಪ್ಪ ಗರಂ. ಇದು ಮಹಿಳೆಯರಿಗೆ ಮಾಡಿದ ಅವಮಾನವ? ಈಶ್ವರಪ್ಪ ಹಿಂಗೆ ಟ್ವಿಸ್ಟ್ ಕೊಟ್ರು ನೋಡಿ. ಬಿಜೆಪಿ ಸಂಸದರಲ್ಲ, ಗಂಡಸರಲ್ಲ, ಶೋಪೀಸ್ಗಳು. ಹೀಗಂತ ಇತ್ತೀಚೆಗೆ ಕಾಂಗ್ರೆಸ್ ಶಾಸಕ ಎಚ್.ಸಿ. ಬಾಲಕೃಷ್ಣ ಅವರು ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ರು. ಈ ಹೇಳಿಕೆಗೆ ಇದೀಗ ಕೆಎಸ್ ಈಶ್ವರಪ್ಪ ರಿಯಾಕ್ಟ್ ಮಾಡಿದ್ದು ಫುಲ್ ಗರಂ ಆಗಿದ್ದಾರೆ. ಅಷ್ಟೇ ಅಲ್ಲ, ಈ ಹೇಳಿಕೆಯನ್ನ ಸಮರ್ಥಿಸಿಕೊಳ್ಳಬೇಕಾಗಿರೋದ್ರಿಂದ ಕೆಎಸ್ ಈಶ್ವರಪ್ಪ ಅದನ್ನ ಹೇಗೆ ಸಮರ್ಥಿಸಿಕೊಂಡ್ರು ಗೊತ್ತಾ? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಬಗ್ಗೆ ಮಾತಾಡಿದ್ದಾರೆ ಅಂದ್ರೆ ಈ ದೇಶವನ್ನ ಆಳದಂತ ಹೆಣ್ಮಕ್ಳ ಬಗ್ಗೆ ಇವರಿಗೆ ಗೌರವ ಇಲ್ಲ. ಗಂಡಸ್ತನದ ಬಗ್ಗೆ ರಿಯಾಕ್ಟ್ ಮಾಡಿರೋ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಈ ದೇಶವನ್ನ ಆಳಿದ ಹೆಣ್ಣು ಮಕ್ಕಳ ಬಗ್ಗೆ ಗೌರವ ಇಲ್ಲ ಅಂತ ಹೇಳಿದ್ದಕ್ಕೆ, ಅಷ್ಟಕ್ಕೂ ಇತ್ತೀಚೆಗೆ ಕಾಂಗ್ರೆಸ್ ಶಾಸಕ ಎಚ್.ಸಿ. ಬಾಲಕೃಷ್ಣ ಅವರು ಹೇಳಿದ್ದಕ್ಕೂ ಕೆಎಸ್ ಈಶ್ವರಪ್ಪ ಅವರ ಈ ಹೇಳಿಕೆಗೂ ಎಲ್ಲಿಂದ ಇಲ್ಲಿಯ ಸಂಬಂಧ? ಇಂಥ ರಿಯಾಕ್ಷನ್ ಯಾಕೆ ಕೊಟ್ಟರು ಈಶ್ವರಪ್ಪ ಅಂದ್ರ ಅದು ಗೊತ್ತಾಗಬೇಕು ಅಂದ್ರೆ ಇತ್ತೀಚೆಗೆ ಶಾಸಕ ಎಚ್.ಸಿ. ಬಾಲಕೃಷ್ಣ ಅವರು ಹೇಳಿದ್ದೇನು ಅನ್ನೋದನ್ನ ಒಮ್ಮೆ ನೋಡ್ಕೊಂಡ್ಬಿಡಿ. ಕೇಂದ್ರದಿಂದ ಕರ್ನಾಟಕಕ್ಕೆ ನಿರಂತರವಾಗಿ ಅನುದಾನ ತಾರತಮ್ಯ, ಜಿಎಸ್ಟಿ ಪಾಲಲ್ಲಿ ತಾರತಮ್ಯವಾಗ್ತಿದೆ. ಈ ಬಗ್ಗೆ ನಮ್ಮ ರಾಜ್ಯದ 25 ಬಿಜೆಪಿ ಎಂಪಿಗಳು ಕೇಂದ್ರದ ಮುಂದೆ ಪಟ್ಟು ಹಿಡಿದು ಅನುದಾನ ತರ್ತಿಲ್ಲ. ರಾಜ್ಯದ ಜನ ನೆರೆ ಬರ ಪರಿಹಾರ ಸಿಗದೆ ಕಣ್ಣೀರಲ್ಲೇ ಕೈ ತೊಳೆಯುತ್ತಿದ್ದಾರೆ. ಪರಿಸ್ಥಿತಿ ಹೀಗಿದ್ರೂ ಮೋದಿ ಮುಂದೆ ಈ ಬಗ್ಗೆ ದನಿ ಎತ್ತಲಾಗದ ನಮ್ಮ 25 ಬಿಜೆಪಿ ಎಂಪಿಗಳು ಅಸಹಾಯಕರಾಗಿದ್ದಾರೆ. ಬದಲಿಗೆ ರಾಜ್ಯ ಸರ್ಕಾರವೇ ಬರ ಪರಿಹಾರವನ್ನು ರೈತರಿಗೆ ಕೊಡ್ಲಿ ಅಂತೇಳಿ ಕಾಂಗ್ರೆಸ್ ನಾಯಕರ ವಿರುದ್ಧ ಹರಿಹಾಯ್ತಿದ್ದಾರೆ. ಹೀಗಾಗಿನೇ ಫೆಬ್ರವರಿ 7ರಂದು ರಾಜ್ಯ ಕಾಂಗ್ರೆಸ್ ನಾಯಕರು ದಿಲ್ಲಿಯಲ್ಲಿ ಪ್ರತಿಭಟನೆ ನಡೆಸಿದ್ರು. ಆದ್ರೆ ಫೆಬ್ರವರಿ 6ರಂದೇ ಈ ಬಗ್ಗೆ ರಿಯಾಕ್ಟ್ ಮಾಡಿದ್ದ ಕಾಂಗ್ರೆಸ್ ಶಾಸಕ ಎಚ್.ಸಿ. ಬಾಲಕೃಷ್ಣ, ದೇಶದಲ್ಲಿ ಕೇಂದ್ರಕ್ಕೆ ಅತಿ ಹೆಚ್ಚು ಟ್ಯಾಕ್ಸ್ ಕಟ್ಟುವ 2ನೇ ರಾಜ್ಯ ನಮ್ಮ ಕರ್ನಾಟಕ. ಆದ್ರೆ ನಮಗೆ ಕೊಡಬೇಕಾದ ಅನುದಾನವನ್ನ ಕೇಂದ್ರ ನಮಗೆ ಕೊಡುತ್ತಿಲ್ಲ. ನಾವು ಕೇಂದ್ರಕ್ಕೆ ಪ್ರತಿ ವರ್ಷ 4.3 ಲಕ್ಷ ಕೋಟಿ ರೂಪಾಯಿ ಕೊಟ್ಟರು ಕೇಂದ್ರ ಸರ್ಕಾರ ವಾಪಸ್ ಕೊಡ್ತಾ ಇರೋದು ಕೇವಲ 50,000 ಕೋಟಿ ಮಾತ್ರ. ಈ ಬಗ್ಗೆ ಕೇಂದ್ರ ಸರ್ಕಾರವನ್ನ ಪ್ರಶ್ನಿಸಬೇಕಾದ ನಮ್ಮ 25 ಬಿಜೆಪಿ ಎಂಪಿಗಳು ನರೇಂದ್ರ ಮೋದಿ ಅವರ ಮುಂದೆ ಕೂರೋದು ಇಲ್ಲ, ಹೇಳೋದು ಇಲ್ಲ. ಕೇವಲ ಮೋದಿ ಹೆಸರಲ್ಲಿ ಗೆಲ್ತಾರೆ. ಅವರಿಗೆ ವೈಯಕ್ತಿಕ ವರ್ಚಸ್ಸು ಇಲ್ಲ. ಪಕ್ಕದ ತಮಿಳುನಾಡು ತನ್ನ ಹಕ್ಕಿಗಾಗಿ ಮಾಡುವ ಹೋರಾಟವನ್ನ ನೋಡಿ ಕಲೀಲಿ ಅಂತೇಳಿ ಟೀಕೆ ಮಾಡಿದ್ರು. ಪಾಪ ಈ ನಮ್ಮ ಬಿಜೆಪಿ ಎಂಪಿಗಳವರಲ್ಲ, ಅವರವರು ನರೇಂದ್ರ ಮೋದಿ ಮುಂದೆ ಎದೋಳೋದು ಇಲ್ಲ, ಕೂತ್ಕೊಳ್ಳೋದು ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ನಾವು ಇದ್ದೀವಿ. ಇವರೆಲ್ಲ ಬರೀ ನರೇಂದ್ರ ಮೋದಿ ಹೆಸರಲ್ಲಿ ಗೆಲ್ತಾರೆ ವಿನ ಯಾರಿಗೂ ಕೂಡ ವೈಯಕ್ತಿಕವಾದಂಥ ವರ್ಚಸ್ಸಿಲ್ಲ. ಕನಿಷ್ಠ ತಮಿಳುನಾಡಿನವರು ಯಾವ ರೀತಿ ತಮ್ಮ ರಾಜ್ಯದಲ್ಲಿ ತಮ್ಮ ಹಕ್ಕಾಗಿ ಹೋರಾಟ ಮಾಡ್ತಾರೆ, ಆ ರೀತಿ ಹೋರಾಟ ಮಾಡ್ತಕ್ಕಂಥ ಮನೋಭಾವವನ್ನು ಬೆಳೆಸ್ಕೊಳ್ಳಿ ಅಂತಕ್ಕಂಥದ್ದನ್ನು ಹೇಳ್ತಾ, ನಮ್ಮ ಜನ ಈಗ ಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಇವರಿಗೆಲ್ಲ ತಕ್ಕ ಪಾಠ ಕಲಿಸ್ಬೇಕು. ಇವರೆಲ್ಲ ಸುಮ್ಮನೆ ಶೋ ಪೀಸ್ಗಳ ಥರ ಹೋಗೋದು ಬರೋದು ಅಷ್ಟೇ. ಅಲ್ಲೋಗಿ ಸೈನ್ ಹಾಕೋದು, ಅಲ್ಲಿ ಏನು TADA ಬರ್ತದೆ ತೊಗೊಂಡು ಬರೋದು ಅಷ್ಟು ಬಿಟ್ಟರೆ ಎಂಪಿಗಳಾಗಲಿ ಮಂತ್ರಿಗಳಾಗಲಿ ಯಾರಿಗೂ ಕೂಡ ಈ ರಾಜ್ಯದ ಅಭಿವೃದ್ಧಿ ಬಗ್ಗೆ ಕಾಳಜಿ ಇಲ್ಲ. ಯಾರೂ ಕೂಡ ಈ 5 ವರ್ಷದಲ್ಲಿ ಒಂದೇ ಒಂದು ವಾಯ್ಸನ್ನು ರಾಜ್ಯದ ಪರವಾಗಿ ಎತ್ತಿಲ್ಲ ಅವರು. ಇಷ್ಟಕ್ಕೆ ನಿಲ್ಲದ ಎಚ್.ಸಿ. ಬಾಲಕೃಷ್ಣ, ನಮ್ಮ ಕಾಂಗ್ರೆಸ್ ನಾಯಕರ ದಿಲ್ಲಿ ಹೋರಾಟವನ್ನ ನೋಡಿಯಾದ್ರೂ ಬಿಜೆಪಿಯಲ್ಲಿರೋ ಗಂಡಸರು ದನಿ ಎತ್ತುತ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಸದ್ಯಕ್ಕೆ ಬಿಜೆಪಿಯಲ್ಲಿ ಯಾರು ಗಂಡಸರಿಲ್ಲ ಅಂತೇಳಿ ಆರೋಪಿಸಿದ್ರು. ನಮ್ಮ ಹೋರಾಟನಾರ ನೋಡಿ ಬಿಜೆಪಿಯಲ್ಲಿರೋ ಗಂಡಸರುಗಳು ವಾಯ್ಸ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀವಿ. ನಮ್ಮ ಹೋರಾಟದ ಪ್ರತಿಫಲವಾಗಿ ಬಿಜೆಪಿಯಲ್ಲಿರೋ ಗಂಡಸರುಗಳು ಸ್ವಲ್ಪ ಮಾತಾಡ್ತಾರೆ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಅವ್ರು ಯಾವ ಥರ ಮಾತಾಡ್ತಾರೆ ಅಂತೇಳಿ. ಅಲ್ಲಿ ಯಾರು ಗಂಡಸಿಲ್ಲ ಅಂತ ಅರ್ಥ, ಈಗ ಹೋಗಿರ್ತಕ್ಕಂಥ ಎಂಪಿಗಳು ಯಾರು ಗಂಡಸರಲ್ಲ ಅಂತ ಅರ್ಥ. ಇದಕ್ಕೆ ಕೆರಳಿ ಕೆಂಡವಾಗಿರೋ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಹೇಳಿದ್ದೇನು ಗೊತ್ತಾ? ಗಂಡಸ್ತನದ ಬಗ್ಗೆ ಮಾತಾಡಿದ್ದಾರೆ ಅಂದ್ರೆ ಈ ದೇಶವನ್ನ ಆಳದಂತ ಹೆಣ್ಮಕ್ಳ ಬಗ್ಗೆ ಇವರಿಗೆ ಗೌರವ ಇಲ್ಲ. ಇದರಲ್ಲಿ ಹೆಣ್ಣು ಗಂಡು ಅಂತ ಪ್ರಶ್ನೆ ಇಲ್ಲ. ದೇಶ ಆಳಂತ ಸಂದರ್ಭದಲ್ಲಿ ಗಂಡಸ್ತನದ ಬಗ್ಗೆ ಪ್ರಶ್ನೆ ಮಾಡಿದಾಗ ದೇಶವನ್ನ ರಾಜ್ಯವನ್ನ ಅನೇಕ ರಾಜ್ಯಗಳಲ್ಲಿ ಮುಖ್ಯಮಂತ್ರಿಗಳು ದೇಶವನ್ನ ರಾಜ್ಯವನ್ನ ಆಡಳಿತ ಮಾಡಿದ್ದಾರೆ. ಬರೀ ಗಂಡಸರೇ ಅಲ್ಲ, ಇದು ಹೆಣ್ಣು ಕುಲಕ್ಕೆ ಮಾಡಿದಂತ ಒಂದು ಅಪಮಾನ. ಕೇಳಿದ್ರಲ್ವಾ, ಗಂಡಸ್ತನ ಅಂತ ಹೇಳಿದ್ದಕ್ಕೆ ಕೆಎಸ್ ಈಶ್ವರಪ್ಪ ಎಂತ ಟ್ವಿಸ್ಟ್ ಕೊಟ್ಟಿದ್ದಾರೆ ಅಂತ. ದೇಶದಲ್ಲಿ ಮಹಿಳೆಯರು ಆಡಳಿತ ನಡೆಸಿದ್ದಾರೆ, ಹೀಗಾಗಿ ಮಹಿಳೆಯರಿಗೆ ಎಚ್.ಸಿ. ಬಾಲಕೃಷ್ಣ ಅವರು ಅವಮಾನ ಮಾಡಿದ್ದಾರೆ ಅಂತ ಹೇಳುತ್ತಿದ್ದಾರೆ. ಹಾಗಾದ್ರೆ 25 ಬಿಜೆಪಿ ಎಂಪಿಗಳು ಕರ್ನಾಟಕದ ಅನುದಾನ ಮತ್ತು ಬರ ಪರಿಹಾರದ ಬಗ್ಗೆ ಪ್ರಧಾನಿ ಮೋದಿ ಅವರ ಬಳಿ ಅದೇಕೆ ಪ್ರಶ್ನೆ ಮಾಡಲ್ಲ? ಕೇಂದ್ರದಿಂದ ಅಧ್ಯಯನ ತಂಡ ಬಂದು ಬರ ಅಧ್ಯಯನ ಮಾಡ್ಕೊಂಡು ಹೋಗಿ 5 ತಿಂಗಳು ಕಳೆದ್ರು ಅದೇಕೆ ಬರ ಪರಿಹಾರವನ್ನ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿಲ್ಲ ಅಂತ ಕೇಳಿದ್ರೆ ಅದಕ್ಕೆ ಯಾರು ತುಟಿ ಬಿಚ್ಚುತ್ತಿಲ್ಲ. ಬದಲಿಗೆ ಕೆಎಸ್ ಈಶ್ವರಪ್ಪನವರು ಬಿಜೆಪಿಗರ ಗಂಡಸ್ತನವನ್ನ ಮುಂದಿನ ಎಲೆಕ್ಷನ್ ಅಲ್ಲಿ ಗೆದ್ದು ತೋರಿಸ್ತೀವಿ ಅಂತಿದ್ದಾರೆ. ಆ ಮೂಲಕ ಟಾಪಿಕ್ ಡೈವರ್ಟ್ ಮಾಡ್ತಿದ್ದಾರೆ. ರಾಜ್ಯದ ಬರ ಪರಿಹಾರ ತರೋದ್ರ ಬಗ್ಗೆ ಕೇಂದ್ರ ಸರ್ಕಾರದ ಬಳಿ ಮಾತನಾಡಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿದಂತಿದೆ. ಎರಡನೇದು ಅವ್ರ ಭಾಷೆ ಇದೆಯಲ್ಲ, ಇದನ್ನ ಗಂಡಸ್ತನವನ್ನ ಈ ರೀತಿ ಬಾಲಕೃಷ್ಣ ಹೇಳೋ ರೂಪದಲ್ಲಿ ತೋರಿಸಲ್ಲ. ನಾಳೆ ಲೋಕಸಭೆ ಚುನಾವಣೆಯಲ್ಲಿ ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲರೂ ಆಶೀರ್ವಾದ ತಗೊಂಡು ದೊಡ್ಡ ಶಕ್ತಿಯಾಗಿ ಕಳೆದ ಬಾರಿ 25 ಕ್ಷೇತ್ರವನ್ನು ನಾವು ಗೆದ್ದಿದ್ವಿ. ಈ ಬಾರಿ 28 ಕ್ಷೇತ್ರವನ್ನ ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲರೂ ಸೇರಿ ನಾವು ಅಧಿಕಾರಕ್ಕೆ ಬರ್ತೇವೆ. ಅಲ್ಲಿ ನಮ್ಮ ಶಕ್ತಿ ಪ್ರದರ್ಶನ ಮಾಡ್ತೀವಿ ಅನ್ನೋಂಥ ಅಂಶವನ್ನ
ಈ ಕಾಂಗ್ರೆಸ್ಸಿನ ಮಿತ್ರರಿಗೆ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಹಾಗಾದ್ರೆ ಶಾಸಕ ಎಚ್ ಸಿ ಬಾಲಕೃಷ್ಣ ಅವರ ಗಂಡಸ್ತನದ ಹೇಳಿಕೆ ಬಗ್ಗೆ ಕೆಎಸ್ ಈಶ್ವರಪ್ಪನವರು ಕೊಟ್ಟಿರೋ ರಿಯಾಕ್ಷನ್ ಎಷ್ಟರ ಮಟ್ಟಿಗೆ ಸರಿ ಇದೆ? ಕೇಂದ್ರದಿಂದ ಬರ ಪರಿಹಾರ ತರೋದ್ರ ಬಗ್ಗೆ ನಮ್ಮ 25 ಬಿಜೆಪಿ ಎಂಪಿಗಳು ಅದಕ್ಕೆ ತುಟಿ ಬಿಚ್ಚುತ್ತಿಲ್ಲ. ಕರ್ನಾಟಕದ ಜನರ ಕಷ್ಟಕ್ಕೆ ಕರಗದ ನೆರೆ ಬರ ಪರಿಹಾರ ತಂದು ಕೊಡದಿದ್ರು ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದ ಜನ ಮತ್ತೆ ಇವರನ್ನೇ ಪಾರ್ಲಿಮೆಂಟ್ಗೆ ಆರಿಸಿ ಕಳಿಸ್ತಾರ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನು ಮಿಸ್ ಮಾಡದೆ ನೋಡಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.